ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು, ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು, ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ಕರ್ಕಾಟಕ ರಾಶಿಯ ಜುಲೈ ತಿಂಗಳ ಫಲಾಫಲಗಳನ್ನು ಗಮನಿಸೋಣ. ಲಗ್ನದಲ್ಲಿ ಬುಧನ ಒಂದು ಯೋಗ, ವಿದ್ವಾನ್ ಅಂತ ಹೇಳುವಂತಹ ಫಲ ಮತ್ತು ನೈಪುಣ್ಯ ಯೋಗ, ಆದರೆ ಅದು ಅವನಿಗೆ ಶತ್ರು ಕ್ಷೇತ್ರವಾಗಿದೆ. ಚಂದ್ರನ ಮಗನೇ ಬುಧ, ಆದರೂ ಶತ್ರು. ಆದ ಕಾರಣ ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾರೆ. ನೀವು ಯಾರನ್ನು ನಂಬಿರ್ತೀರೋ ಅವರು ನಿಮ್ಮಿಂದ ಎಲ್ಲ ಥರದ ಉಪಯೋಗಗಳನ್ನು ಪಡೆದುಕೊಂಡು ಅವರೇ ನಿಮ್ಮನ್ನು ದೂರ ತಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ದುಃಖ ಪಡಬೇಡಿ. ಅವರು ಹಾಗೆ ಮಾಡೋದು ಅಂತ ಗೊತ್ತಿದ್ದಾದ ಮೇಲೆ ನಾವು ನಮ್ಮ ಕರ್ತವ್ಯ ಅಂತ ನೀವೇನು ಮಾಡ್ಕೊಂಡು ಬರ್ತಾ ಇದ್ದೀರಿ, ಕರ್ತವ್ಯ ಅಂತಲೇ ಮಾಡಿ. ಯಾವುದೇ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಂಡ್ರೆ ಅಂತ ಆದರೆ ಅದರಿಂದ ಮನಸ್ಸಿಗೆ ಘಾಸಿಯಾಗುತ್ತೆ. ಇನ್ನು ಮಾತಿನ ವಿಷಯದಲ್ಲಿ ಅಥವಾ ಮಾತಿನ ಚಕಮಕಿ ಆಗುವಂತಹದ್ದು, ನಿಮ್ಮ ದೊಡ್ಡವರು ನಿಮಗಿಂತ ದೊಡ್ಡವರು ಯಾರಿದ್ದಾರೆ, ಕೆಲಸದಲ್ಲಿರ್ತಕ್ಕಂಥವ್ರು ನಿಮ್ಮ ಬಾಸ್ ಜೊತೆಗಾಗ್ಬೋದು, ಮ್ಯಾನೇಜರ್ ಜೊತೆ ಆಗ್ಬೋದು, ಅಥವಾ ನಿಮ್ಮವರ ಜೊತೆಗೆ ನಿಮ್ಮವರಿಂದ ದೊಡ್ಡವರು ಅಂತ ಯಾರಿದ್ದಾರೆ ಅವರ ವಿಷಯಕವಾಗಿ ಅವರಿಂದಲೇ ಸ್ವಲ್ಪ ಮಾತುಕತೆಗೆ, ಮಾತಿನ ಚಕಮಕಿಗೆ ಒಳಗಾಗುವಂತಹ ಸಾಧ್ಯತೆಗಳೆಲ್ಲ ಇದ್ದಾವೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರುವಂತಹದ್ದು ಅಥವಾ ಮಾತಿನ ವಿಷಯದಲ್ಲಿ ಸ್ವಲ್ಪ ನಿಗಾ ಇರುವಂತಹದ್ದು ಒಳ್ಳೆಯದು. ಅಷ್ಟೇ ಅಲ್ಲದೇನೆ ಕೇತು ಇರುವ ಕಾರಣ ಹಣಕಾಸಿನ ವಿಷಯದಲ್ಲಿ ಎಚ್ಚರ ಇರಲಿ. ನಾವು ಸಾಲ ಕೊಡುವಂಥದ್ದಾಗಲಿ ಅಥವಾ ಸಾಲ ತೆಗೆದುಕೊಳ್ಳುವಂಥದ್ದಾಗಲಿ ಬೇಡ ಈ ತಿಂಗಳಲ್ಲಿ. ಇನ್ನು ಮನೆಯಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರಬಹುದು. ಅದು ಅಣ್ಣ ತಮ್ಮಂದಿರ ಜೊತೆಗಾಗ್ಬೋದು, ಅಥವಾ ಮಡದಿಯ ಜೊತೆಗಾಗ್ಬೋದು, ಅಥವಾ ತಾಯಿಯ ಜೊತೆಗಾಗ್ಬೋದು. ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಮೂರರಲ್ಲಿ ಚಂದ್ರ ಇರುವ ಕಾರಣ ಒಳ್ಳೆಯ ಧೈರ್ಯ ಸಾಹಸಗಳಿಂದಾಗಿ ಮುಂದುವರಿಯ ಯೋಗ ಇದೆ. ಮತ್ತು ಕನ್ಯಾಯಾಂ ಪರದೇಶಕ ಪ್ರಿಯವಜ ಕನ್ಯಾ ಪ್ರಜ್ವಲ್ಪಾತ್ಮಜ ಅಂತ ಹೇಳುವ ಲಕ್ಷಣದ ಪ್ರಕಾರ ನಾವು ಒಂದು ಯಾತ್ರೆಗಳಲ್ಲಿ ಹೆಚ್ಚಿನ ದಿನಗಳನ್ನೇ ಕಳೆಯುವ ಸಾಧ್ಯತೆ ಇದೆ. ಹಾಗಾಗಿ ಯಾತ್ರೆಯನ್ನು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಂಡು ಮುಂದುವರೆದರೆ ಯಾವ ಕಿರಿಕಿರಿಯೂ ಯಾವ ಸಮಸ್ಯೆಯೂ ನಿಮಗಾಗಲ್ಲ. ಇನ್ನು ಕರ್ಕಾಟಕ ರಾಶಿಯಿಂದ ಚತುರ್ಥಾಧಿಪತಿಯಾಗಿರತಕ್ಕಂತಹ ಶುಕ್ರ ಲಾಭದಲ್ಲಿ ಏಕಾದಶ ಸ್ಥಾನದಲ್ಲಿ ಬರುವುದಾಗಿ ನಿಮ್ಮ ಜಾತಕದ ಪ್ರಕಾರ ತಾಯಿಯ ಆರೋಗ್ಯ ಇನ್ನಷ್ಟು ಸುಧಾರಿಸುತ್ತೆ. ಅವರಿಗೆ ಇನ್ನೊಂದಿಷ್ಟು ಅನುಕೂಲಗಳಾಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಜೊತೆಗೆ ಈ ಪಂಚಮಾಧಿಪತಿಯಾಗಿರ್ತಕ್ಕಂಥ ಕುಜ ದ್ವಿತೀಯದಲ್ಲಿ ಬಂದಿರೋದ್ರಿಂದಾಗಿ ಮಕ್ಕಳ ವಿಷಯಕವಾಗಿ ನೆಮ್ಮದಿ ಸಿಗುತ್ತೆ ನಿಮಗೆ. ಮಕ್ಕಳು ಒಳ್ಳೆಯ ರೀತಿಯಾಗಿ ಮುಂದುವರಿಯುವ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು, ಕೆಲಸದಲ್ಲಿ ಆಗಬಹುದು, ಅಥವಾ ಈ ರೀತಿಯಲ್ಲಿ ಮಕ್ಕಳ ವಿಷಯಕವಾಗಿ ನಿಮಗೆ ಒಳ್ಳೆಯ ಒಂದು ಖುಷಿ ಸಂತೋಷ ಅಂತಕ್ಕಂಥದ್ದು ಸಿಗಲಿಕ್ಕಿದೆ. ಅವರಿಗೂ ಸ್ಥಾನಮಾನ ಸಿಗುತ್ತೆ. ಆದರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು, ಎಚ್ಚರ ಇರಲಿ. ಆರನೇ ಮನೆಯ ಗುರು ಇವತ್ತು 12ರಲ್ಲಿ ಬರುವಂತಹದ್ದು. ಆ ದೇವತಾ ಆರಾಧನೆಗಳಲ್ಲಿ ವ್ಯತ್ಯಾಸ ಆಗುವಂತಹದ್ದು, ಅಥವಾ ದೇವತಾ ಪ್ರಾರ್ಥನೆಗಳು ಇನ್ನಷ್ಟು ಹೆಚ್ಚಾಗಬೇಕಾಗಿದೆ. ಶತ್ರುಗಳ ಕಾಟ ಜಾಸ್ತಿ ಆಗಕ್ಕಿದೆ. ಅದರಿಂದಾಗಿ ಪಾಪಂ ಏಂಚ ಪತನಂ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆಯಲ್ಲಿ ಕುಗ್ಗಿ ಹೋಗುವ ಸಾಧ್ಯತೆ ಇದೆ. ಎಷ್ಟು ಮಾಡಿದರೂ ಇಷ್ಟ ಇವರಿಗೆ ಅನ್ನುವಂತಹ ಮನಸ್ಥಿತಿ ಬರುವ ಸಾಧ್ಯತೆ ಇದೆ. ಆದ್ದರಿಂದ ದೇವತಾ ಪ್ರಾರ್ಥನೆಗಳು ಅಧಿಕವಾದಲ್ಲಿ ಬಹಳ ಒಳ್ಳೆಯದು. ಅವಕಾಶ ಇದ್ದಲ್ಲಿ ರುದ್ರದೇವರಿಗೆ ಪ್ರತಿನಿತ್ಯ ಅಭಿಷೇಕಗಳನ್ನು, ರುದ್ರ ಪ್ರಶ್ನೆಯನ್ನು, ಚಮಕ ಪ್ರಶ್ನೆಯನ್ನು, ರುದ್ರ ಚಮಕಾದಿಗಳಿಂದಾಗಿ ಅವನನ್ನು ಅಭಿಷೇಕ ಮಾಡುವುದು, ಅವನ ಅನುಗ್ರಹವನ್ನು ಪಡೆದುಕೊಳ್ಳುವುದು ಒಳ್ಳೆಯದು. ವಿವಾಹಾರ್ಥಿಗಳು, ವಿವಾಹ ಆಗದೇ ಇರತಕ್ಕಂಥವರಿಗೆ ಒಂದು ಸಿಹಿ ಸುದ್ದಿ, ಅದರ ಆಷಾಢವಾದ್ರಿಂದಾಗಿ ಮುಂದುವರಿಯುತ್ತದೆ. ಮುಂದಕ್ಕೆ ಅದು ಖಂಡಿತವಾಗಿ ನಿಮಗೆ ಸಿಹಿ ಸುದ್ದಿಯನ್ನು ನೀವು ಹಂಚಿಕೊಳ್ಳಬಹುದು, ಆನಂದಿಸಬಹುದು. ಇನ್ನು ವಿವಾಹ ಆದವರಿಗೆ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ ಇಬ್ಬರು ಒಳ್ಳೆಯ ಕೇಂದ್ರ ಭಾವದಲ್ಲಿ ಬಂದಿರುವ ಕಾರಣ ಗಂಡ ಹೆಂಡತಿರ ಮಧ್ಯದಲ್ಲಿ ಒಳ್ಳೆಯ ಸಾಮರಸ್ಯ,
ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಆ ಭಿನ್ನಾಭಿಪ್ರಾಯ ದೂರ ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಅಷ್ಟಮದ ರಾಹು, ಆದ್ದರಿಂದಾಗಿ ನಾಗರ ಪಂಚಮಿಯ ದಿವಸ ನಾಗನ ಆರಾಧನೆ, ನಾಗನ ಬೆಳ್ಳಿ ಪ್ರತಿಮೆಯನ್ನು ದಾನ ಮಾಡುವಂತಹದ್ದು ಅಥವಾ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿ ಒಟ್ಟು ಆರಾಧನೆಗಳನ್ನು ನಡೆಸುವಂತಹದ್ದು ಬಹಳ ಒಳ್ಳೆಯದಾಗಲಿಕ್ಕಿದೆ. ಅದರಿಂದಾಗಿ ಆರೋಗ್ಯದಲ್ಲಿ ಅನುಕೂಲವಾಗುತ್ತೆ. ಆಯುಷ್ಯದಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಕ್ಷೀಣ ಅಥವಾ ಏನೋ ತೊಂದರೆ ಆಗಲಿಕ್ಕಿರುವಂತಹದ್ದು ಕೂಡ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಇನ್ನು 9ರಲ್ಲಿ ಶನಿ ಆದ ಕಾರಣ ತಂದೆಯ ಆರೋಗ್ಯದಲ್ಲಿ ಅದು ಹೊಟ್ಟೆಗೆ, ಜಠರಾಗ್ನಿಗೆ ಸಂಬಂಧಪಟ್ಟ ಅಥವಾ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಮೂತ್ರಕೋಶಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬರಲಿಕ್ಕಿದೆ. ಆದ್ದರಿಂದ ತಂದೆಯ ಆರೋಗ್ಯದಲ್ಲಿ ಎಚ್ಚರ ವಹಿಸುವುದು ಒಳ್ಳೆಯದು. ಕೆಲಸದ ವಿಷಯದಲ್ಲಿ ಅನುಕೂಲ ಆಗಲಿಕ್ಕಿದೆ. ನಮ್ಮವರೇ ಸ್ವಲ್ಪ ಎಲ್ಲೋ ಒಂದು ಕಡೆಯಲ್ಲಿ ಬೆಳೀತಾ ಇರುವಂಥ ನಿಮ್ಮನ್ನು ಎಳೆಯುವಂಥದ್ದು ಅಥವಾ ಪ್ರಮೋಷನ್ ಸಿಗಲಿಕ್ಕಿರುತ್ತೆ. ಆ ಎಲ್ಲೋ ಸಣ್ಣ ಪುಟ್ಟ ತೊಂದರೆಯನ್ನು ತೋರಿಸಿ ಆ ಪ್ರಮೋಷನ್ನ ಕಸಿದುಕೊಳ್ಳುವ ಸಾಧ್ಯತೆಯೂ ಇದೆ. ಅದರಿಂದ ಯಾವ ಸಣ್ಣ ಪುಟ್ಟ ಸಮಸ್ಯೆಗಳು ಆಗದೇ ಇರುವ ರೀತಿಯಲ್ಲಿ ನೀವು ನೋಡಿಕೊಳ್ಳುವುದು ಒಳ್ಳೆಯದು. ಲಾಭದ ಶುಕ್ರ, ದೇವಿಯ ಉಪಾಸನೆ, ದೇವಿಯ ಕವಚ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ದೇವಿಯ ಆರಾಧನೆಯನ್ನು ಬಿಡಬೇಡಿ. ಅವಳೇ ಲಾಭದಲ್ಲಿ ಕೂತು ಮಾಲವ್ಯ ಯೋಗ ಆದರೂ ನಮಗೆ ಅವಳ ಅನುಗ್ರಹ ಸದಾ ನಿಮಗೆ ಇರುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹ ಇಲ್ಲ. ದೇವಿಯ ಪ್ರಾರ್ಥನೆ, ಸಪ್ತಶತಿ ಅಥವಾ ಅಮೃಣಿ ಸೂಕ್ತ, ಶ್ರೀ ಸೂಕ್ತ ಇತ್ಯಾದಿಗಳ ಪಾರಾಯಣ, ಅಥವಾ ನಮಗೆ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಆದಾಗ ಶ್ರೀ ದುರ್ಗಾಯ ನಮಃ ಅನ್ನುವಂತಹ ಮೂಲ ಮಂತ್ರವನ್ನು ಪ್ರತಿನಿತ್ಯ 1000 ಸಂಖ್ಯೆಯಲ್ಲಿ ಜಪಿಸ್ತಾ ಬನ್ನಿ. ಅದರ ಅನುಗ್ರಹವನ್ನು ನೀವು ಕಾಣಬಹುದಾಗಿದೆ. ಇನ್ನು 12ರಲ್ಲಿ ರವಿ ಮತ್ತು ಗುರುಗಳ ಯೋಗ ನಾನು ಆಗಲೇ ಹೇಳಿದ್ದೇನೆ. 12ನೇ ಮನೆಯಲ್ಲಿ ಅದು ಹಣಕಾಸಿನ ವಿಷಯಕವಾಗಿ ಆಗಬಹುದು. ಅದು 2ನೇ ಮನೆಯ ರವಿಯೇ ವ್ಯಯದಲ್ಲಿರುವ ಕಾರಣ ನೀವು ಬ್ಯಾಂಕ್ನಲ್ಲಿಟ್ಟಂತಹ FDಗಳನ್ನು ತೆಗೆಯುವಂತಹ ಕಾಲ ಅಥವಾ ಅನಿವಾರ್ಯವಾದಂತಹ ಸೇವಿಂಗ್ಸನ್ನು ತೆಗಿಬೇಕಾಗಿರ್ತಕ್ಕಂತಹ ಅವಕಾಶಗಳು ಕೂಡ ಹೆಚ್ಚಾಗಲಿಕ್ಕಿದೆ. ಆದಷ್ಟು ನಾನು ಹಿಂದೆ ಹೇಳಿದ ಪರಿಹಾರಗಳನ್ನು ಕರ್ಕಾಟಕ ರಾಶಿಯವರು ಮಾಡಿಕೊಳ್ಳುವಂಥದ್ದು. ಆ ರೀತಿಯಲ್ಲಿ ದೇವತಾ ಆರಾಧನೆಗಳನ್ನು ಹೆಚ್ಚು ಮಾಡ್ತಾ ಬಂದಲ್ಲಿ ದೇವತಾ ಅನುಗ್ರಹಗಳು ಹೆಚ್ಚಾಗಿ ಇನ್ನೊಂದಿಷ್ಟು ಅನುಕೂಲಗಳಾಗುತ್ತೆ. ಎಷ್ಟೇ ಸಮಸ್ಯೆಗಳಾಗಲಿಕ್ಕಿದ್ದರೂ ಅದರ ಅರ್ಧ ಸಮಸ್ಯೆಗಳನ್ನು ಮಾತ್ರ ತಾವು ಎದುರಿಸ್ತೀರಿ ಅಂತ ಹೇಳ್ತಾ ಕೃಷ್ಣಾರ್ಪಣಮಸ್ತು.